ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೇ ರೀತಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಮುಂಬರುವಂತಹ ನಾಯಕ ಯಾರಿಗೆ ಅವಕಾಶ ಸಿಗಬಹುದು ಅಂತ ಅಂದ್ರೆ ಶಿವಲಿಂಗೇಗೌಡ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ಇವರು ಕೂಡ ಅಗೇನ್ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕ, ಅರಸೀಕೆರೆ ಶಾಸಕರು. ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಗೆಲುವು ಪಕ್ಕ ಅನ್ನೋ ರೀತಿಯಲ್ಲಿ ಇದೆ ಶಿವಲಿಂಗೇಗೌಡರ ವರ್ಚಸ್ಸು, ಅವರ ಕೆಪಾಸಿಟಿ. ಅದು ಪಕ್ಷದ ಚಿಹ್ನೆ ಅಲ್ಲ, ಶಿವಲಿಂಗೇಗೌಡ ಅವರನ್ನ ನೋಡಿ ವೋಟ್ ಹಾಕ್ತಾರೆ ಕ್ಷೇತ್ರದಲ್ಲಿ ಅನ್ನೋ ರೀತಿಯಲ್ಲಿ ಚರ್ಚೆಗಳಿದೆ. ಯಾಕಂದ್ರೆ ಇನ್ಫ್ಯಾಕ್ಟ್ JDS ನಿಂದಾಗ್ಲೂ ಕೂಡ ಪಕ್ಷದ ಚಿಹ್ನೆ ಮ್ಯಾಟರ್ ಆಗಿಲ್ಲ ರೀ, ನನ್ನ ವರ್ಚಸ್ ಮ್ಯಾಟರ್ ಆಗಿದೆ ಅಂತ ಶಿವಲಿಂಗೇಗೌಡರು ಯಾವಾಗಲೂ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದೀನಿ, ಅದು ನನ್ನ ವರ್ಚಸ್ಸು ಅಂತ ಹೇಳ್ತಾರೆ. ಅರಸೀಕೆರೆಯಲ್ಲಿ ನೀವು ಆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಚಿಹ್ನೆ ಇಂಪಾರ್ಟೆಂಟ್ ಆಗಲ್ಲ, ನನ್ನ ಶಕ್ತಿ, ನನ್ನ ಪರ್ಸನಲ್ ವರ್ಚಸ್ಸು ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದ ನಾನು ಗೆಲ್ಲುವ ತಾಕತ್ ನನಗಿದೆ ಅಂತ ಶಿವಲಿಂಗೇಗೌಡರು ಹೇಳ್ತಾರೆ. ಹಾಗಾಗಿ ಅದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡ್ತಾರಾ ಅಂತ. ಅದ್ರ ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ನಿರಂತರವಾಗಿ ಅತಿ ದೊಡ್ಡ ಸವಾಲು ತಂದಂಥ ನಾಯಕ ಅಂತ ಹೇಳ್ತಾರೆ ಶಿವಲಿಂಗೇಗೌಡರನ್ನ. ಹಾಗಾಗಿ ಇದನ್ನ ಏನಾದರೂ ಕನ್ಸಿಡರ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಮೊದಲ ಬಾರಿನೇ ಆದ್ಯತೆ ಸಿಗಬೇಕಾಗಿತ್ತು ಶಿವಲಿಂಗೇಗೌಡರಿಗೆ, ಬಟ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಶಿವಲಿಂಗೇಗೌಡ ಅವರಿಗೆ ಇದೆ. ಬಟ್ ಈ ಬಾರಿ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ, ಖಂಡಿತ ನಂಗೆ ಸಿಕ್ಕೇ ಸಿಗುತ್ತಾರೆ, ಕೊಟ್ಟೆ ಕೊಡ್ತಾರೆ, ನೋಡ್ತಾ ಇರಿ ಅನ್ನೋ ರೀತಿಯಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಆದ್ರೆ ಉಳಿಸ್ಕೊಳ್ಳುತ್ತಾ ಪಕ್ಷ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇವರೆಲ್ಲ ಪಕ್ಷಕ್ಕೆ ಬರುವಾಗ ಇದೆಲ್ಲ ಆಶ್ವಾಸನೆ ಕೊಟ್ಟೆ ಅವ್ರನ್ನ ಕರ್ಕೊಂಡಿರೋದು, ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಆಗಬೇಕಲ್ಲ. ಹಾಗಾಗಿ ಉಳಿಸಿಕೊಳ್ಳುವ ಪ್ರಯತ್ನ ಪಕ್ಷದಿಂದ ಆಗುತ್ತಾ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾದ್ ನೋಡ್ಬೇಕು. ಶಿವಲಿಂಗೇಗೌಡ ಅವರ ಹೆಸರು ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮುದಾಯವಾರು, ಜಿಲ್ಲಾವಾರು ನೀವು ಕನ್ಸಿಡರ್ ಮಾಡಿದ್ರು ಕೂಡ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ.